ನಾಗರ ಪಂಚಮಿಗೂ ಮಹಾಭಾರತಕ್ಕೂ ಇರೋ ಸಂಬಂಧ ತಿಳ್ಕೊಳ್ಳೋಣ ಇವತ್ತು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ನಾಗರ ಪಂಚಮಿಯಾಗಿ ಆಚರಿಸೋದು ವಾಡಿಕೆ. ಅಭಿಮನ್ಯು ಹಾಗೂ ಉತ್ತರೆಯ ಮಗನಾದ ಪರೀಕ್ಷಿತ್ ಅರ್ಜುನನ ಮೊಮ್ಮಗ. ಈತನಿಗೆ ಶಮೀಕ ಋಷಿಯ ಪುತ್ರ ಶೃಂಗ ಇವರಿಂದ ಒಂದು ಶಾಪ. ಅದೇನಂದ್ರೆ ಇಂದಿನಿಂದ 7 ದಿನಕ್ಕೆ ನೀನು ಇದೇ ಸರ್ಪದಿಂದಲೇ ಸಾವನ್ನಪ್ತೀಯಾ ಅಂತ. ಈ ಶಾಪದಿಂದಾಗಿ ಪರೀಕ್ಷಿತ್ ರಾಜ ತಕ್ಷಕ ಸರ್ಪದಿಂದ ಸಾವನ್ನಪ್ತಾನೆ. ನಂತರ ಪರೀಕ್ಷಿತನ ಮಗ ಜನಮೇಜಯ ಇಂದಿನಿಂದ 1 ವಾರದಲ್ಲಿ ನಾನು ನಿನ್ನ ಇಡೀ ಸಂತತಿಯನ್ನ ಕೊಲ್ತೀನಿ ಅಂತ ಶಪಥ ಮಾಡ್ತಾನೆ. ಇದು ತಂದೆ ಸಾವಿಗೆ ಪ್ರತೀಕಾರವಾಗಿ ಜನಮೇಜಯ ಸರ್ಪಶಾಸ್ತ್ರ ಯಜ್ಞ ಅನ್ನೋ ಒಂದು ಯಜ್ಞವನ್ನ ಪ್ರಾರಂಭಿಸ್ತಾನೆ. ಈ ಯಜ್ಞದ ಮೂಲಕ ಬ್ರಹ್ಮಾಂಡದ ಒಂದೊಂದು ಸರ್ಪವೂ ಬಂದು ಹವನ ಕುಂಡದ ಒಳಗೆ ಬಿದ್ದು ಅಗ್ನಿಗೆ ಆಹುತಿಯಾಗುತ್ತೆ. ಆದ್ರೆ ಒಂದೇ ಒಂದು ಸರ್ಪ ಮಾತ್ರ ಹೋಮಕುಂಡದ ಒಳಗೆ ಬೀಳದೆ ಸೂರ್ಯನ ರಥಕ್ಕೆ ಸುತ್ತಕೊಂಡು ಅಲ್ಲೇ ಒದ್ದಾಡ್ತಾ ಇರುತ್ತೆ. ಹೋಮ ಮತ್ತು ಮಂತ್ರಗಳ ಶಕ್ತಿ ಎಷ್ಟಿತ್ತು ಅಂದ್ರೆ ಈ ಸರ್ಪವನ್ನ ಹೋಮಕುಂಡದ ಒಳಗೆ ಎಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೂರ್ಯನ ರಥವೂ ಹೋಮಕುಂಡದ ಕಡೆ ಹೋಗೋದಕ್ಕೆ ಶುರುವಾಗುತ್ತೆ. ಸೂರ್ಯನ ರಥವೇ ಹೋಮಕುಂಡದೊಳಗೆ ಬಿದ್ರೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಪಯಣವೇ ಅಂತಿಮವಾಗಿ ಹೋಗುತ್ತೆ. ಇದನ್ನ ತಪ್ಪಿಸೋದಕ್ಕೆ ದೇವಾನುದೇವತೆಯರೆಲ್ಲ ಈ ಹವನವನ್ನ ನಿಲ್ಲಿಸೋದಕ್ಕೆ ಕೂರ್ತಾರೆ. ನಾಗ ದೇವತೆಗಳ ರಾಜ ತಕ್ಷಕನ ಆಗಮನವಾಗುತ್ತೆ. ಕೊನೆಗೂ ಅಸ್ತಿಕ ಮುನಿ ನಡೆಸ್ತಾ ಇದ್ದಂಥ ಈ ಹವನ ನಿಲ್ಲತ್ತೆ. ಇದರಿಂದ ತಕ್ಷಕನೂ ಜೀವಂತ ಉಳಿಯೋ ಹಾಗಾಗುತ್ತೆ. ನಾಗ ಸಂತತಿಯೂ ಉಳಿಯುತ್ತೆ. ಇಲ್ಲದಿದ್ರೆ ನಾಗ ಸಂತತಿಯನ್ನೇ ಈ ಹವನ ಬಲಿ ತಗೊಳ್ತಿತ್ತು. ಹೀಗೆ ತಕ್ಷಕ ಮತ್ತು ನಾಗ ಸಂತತಿ ಉಳಿದ ದಿನವನ್ನೇ ನಾವು ನಾಗರ ಪಂಚಮಿ ಅಂತ ಆಚರಿಸೋದು. ನಾಗರ ಪಂಚಮಿಗೂ ಕೃಷ್ಣನಿಗೂ ಇರೋ ನಂಟಿನ ಬಗ್ಗೆ ನಿಮಗೆ ಗೊತ್ತಾ? ಭಾಗವತದಲ್ಲಿ ಇದರ ಉಲ್ಲೇಖ ಇದೆ. ಶ್ರೀಕೃಷ್ಣ ತನ್ನ ಗೆಳೆಯರೊಂದಿಗೆ ಯಮುನಾ ನದಿ ತೀರದಲ್ಲಿ ಆಡ್ತಾ ಇದ್ದಾಗ ಚೆಂಡನ್ನ ಎತ್ಕೊಳ್ಳೋದಕ್ಕೆ ಹೋದಂತಹ ಕೃಷ್ಣ ಜಾರಿ ನದಿಯಲ್ಲಿ ಬೀಳ್ತಾನೆ. ಕಾಳಿಯ ಅನ್ನೋ ಭಯಾನಕ ಸರ್ಪ ಆಗ ಆತನ ಮೇಲೆ ಆಕ್ರಮಣ ಮಾಡುತ್ತೆ. ಆಗ ಕೃಷ್ಣ ಹೋರಾಟ ಮಾಡಿ ಆ ಸರ್ಪಕ್ಕೆ ಹೆಡೆ ಮುರಿ ಕಟ್ತಾನೆ. ಹೀಗೆ ಕೃಷ್ಣ ಕಾಳಿಯಾನನ್ನ ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿದ್ದು ಅದನ್ನೇ ನಾವು ನಾಗರ ಪಂಚಮಿಯಾಗಿ ಆಚರಿಸೋದು.